ABCD 1 2 3 ಮತ್ತು ನಂಬರ್ ನೇಮ್ಸ್ಗಳನ್ನು ಮತ್ತು ಇದನ್ನು ಒಂದು ಸ್ವಲ್ಪ ದಿನಗಳಲ್ಲಿ ನಾವು ಹೇಗೆ ಇದನ್ನು ಮಕ್ಕಳಲ್ಲಿ ತಲೆಯಲ್ಲಿ ಮತ್ತು ಬರೀಲಿಕ್ಕೆ ಬರೋ ಹಾಗೆ ಮಾಡೋ ಹಾಗೆ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿದ್ದೀನಿ. ಇದನ್ನು ನಾನು 21 ಡೇಸ್ ಚಾಲೆಂಜ್ ಅಂತ ಹೇಳಿ ನಾನು ತೊಗೊಂಡಿರುವಂಥದ್ದು. ಇದು ಏನಪ್ಪ ಅಂತಂದರೆ ಕ್ಯಾಪಿಟಲ್ ಲೆಟ್ರಿ ಮತ್ತು ಸ್ಮಾಲ್ ಲೆಟ್ರಿ ABCDಗಳನ್ನು ಮತ್ತು ಹಾಗೆ ಏನು ಮಾಡಿದ್ದೀನಿ ಅಂತಂದರೆ 0 to 100 ಇದನ್ನು ಅವ್ನು ಸ್ವತಃ ನಾನೇ ಅವ್ನ ಕೈ ಹಿಡಿದು ನಾನೇನು ಮಾಡ್ತಾ ಹೋಗಿದ್ದೀನಿ ಅಂತಂದರೆ ಬರೆಸ್ತಾ ಹೋಗಿದ್ದೀನಿ. ಅವ್ನಿಗೆ ಯಾವುದೇ ಪ್ರೆಷರ್ ಹಾಕಿಲ್ಲ. ಒನ್ ಡೇಗೆ ಒಂದು 15 ಮಿನಿಟ್ಸ್ ಓನ್ಲಿ 15 ಮಿನಿಟ್ಸ್ ನಾವೇನು ಮಾಡೋದು ಅಂತಂದರೆ ಮಗುನ ಮೇಲೆ ಪ್ರಯೋಗ ಮಾಡಿರುವಂಥದ್ದು. ಏನಂದರೆ ಇದು A to ಮತ್ತು A to Z ಮತ್ತು 1 to 0 to 100ನ ಮತ್ತು ON1 ಇದನ್ನು ಒನ್ ಟೈಮ್ ನಾನು ಬರೆಸ್ತಾ ಹೋಗಿದ್ದೀನಿ. ಹೀಗೆ 21 ಡೇಸ್ ಡೈಲಿ ನಾನು ಮಾಡಿರುವಂಥದ್ದು. ಇದು ಸುಮಾರು ಹತ್ತತ್ರ ಇದು 20 ಡೇಸ್ಗೆ ಇದು ಅವನು ಬರೀಲಿಕ್ಕೆ ಬಂದಿರುವಂಥದ್ದು. ಸ್ವತಃ ಅವನೇ ಇಲ್ಲಿ ಏನು ಮಾಡ್ತಾ ಹೋಗಿದ್ದೇನೆಂದರೆ ಲೈನ್ಸ್ ಹಾಕ್ತಾ ಹೋಗಿದ್ದೇನೆ. ಆಮೇಲೆ ಹಾಗೆ ಇಲ್ಲಿ ನೋಡಿ ಇದು ಸ್ವತಃ ಅವನು ಪ್ರಾಕ್ಟೀಸ್ ಲಾಸ್ಟಿಗೆ ಕೊನೆಯಲ್ಲಿ ಇವೆಲ್ಲ ಅವನೇ ಸ್ವತಃ ಬರೆದಿರುವಂಥದ್ದು. ಆಮೇಲೆ ನನಗೊಂದು ಆಶ್ಚರ್ಯ ಏನಾಯಿತು ಅಂದರೆ ಸ್ಕೂಲ್ನಲ್ಲಿ ಅವನೇನು ಮಾಡಿದ್ದಾನೆ ಅಂತಂದರೆ ಅವನೇ ಸ್ವತಃ ಮೇಡಮ್ ಹೇಳಿದ್ರು 1 to 10ವರೆಗೂ ಅವನೇ ಸ್ವತಃ ಬರೆದಿದ್ದಾನೆ ಮತ್ತು 50ವರೆಗೂ ಕೂಡ ಒಂದು ಸಲ ಬರೆದಿದ್ದಾನೆ ಅಂತ ಹೇಳಿದರು. ಸೊ ಅದು ನೋಡಿ ನನಗೆ ತುಂಬ ಖುಷಿ ಆಯಿತು. ಸೊ ಇದು ನನಗೆ ವರ್ಕ್ ಆಯಿತು ಅಂತ ಅನಿಸ್ತು. ಆಮೇಲೆ ಇವನ್ ಈ ನಂಬರ್ಸ್ ಕೂಡ ಅವನಿಗೆ ಫಸ್ಟಿಗೆ ಬರ್ತಾ ಇರಲಿಲ್ಲ. 1 to ಏನಪ್ಪ ಅಂತಂದರೆ 10ವರೆಗೆ ಬರ್ತಾ ಇರಲಿಲ್ಲ. ಅವನೇನು ಮಾಡಿದ ಅಂತಂದರೆ ಆ ನಂಬರ್ಗಳನ್ನು ಏನು ಮಾಡ್ತಾ ಹೋಗಿದ್ದಾನೆ ಅಂತಂದರೆ ಬಾಯಿಲಿಂದ ಹೇಳ್ತಾ ಇದ್ದಾನೆ. ಇದು ನಂಬರ್ಸ್ ನೇಮ್ಸ್ ಕೂಡ ಹೇಳ್ತಾ ಇದ್ದಾನೆ. ಸೊ ಇದು ವರ್ಕ್ ಆಗಿದೆ. ನಿಮ್ಮ ಮಕ್ಕಳಿಗೆ ಯೂಸ್ ಆದರೆ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಜಸ್ಟ್ ಒಂದು 15 ಮಿನಿಟ್ಸ್ ಅಷ್ಟು ನೀವು ಟೈಮ್ ವೇಸ್ಟ್ ಮಾಡಿ ಅಥವಾ ಟೈಮ್ ಮಗುಗೋಸ್ಕರ ಕೊಡಿ. ವೇಸ್ಟ್ ಅನ್ನೋಕ್ಕಿಂತ ಮಗುಗೋಸ್ಕರ ಕೊಡಿ ಟೈಮ್ನ. ಆ ಮಗು ಏನು ಮಾಡುತ್ತೆ ಅಂದರೆ ಜಸ್ಟ್ ನೀವು ಅದಕ್ಕೇನು ಪ್ರೆಷರ್ ಹಾಕಬೇಡ್ರಿ ಮತ್ತು ಜಾಸ್ತಿ ಒತ್ತಡನೂ ಕೂಡ ಮಾಡಬೇಡ್ರಿ. ಸುಮ್ಮನೆ ನಿಮ್ಮ ಬಾಯಿ ಮೂಲಕ ಅವನಿಗೂ ಹೇಳಿಸ್ತಾ ಹೋಗಿ, ನೀವು ಬರಿತಾ ಹೋಗಿ, ಅವ್ನ ಕೈ ಹಿಡಿದು ಬರೆಸ್ತಾ ಹೋಗಿ. ಇದು ತುಂಬ ವರ್ಕ್ ಆಗುತ್ತೆ. ನಾನು ಇದನ್ನು ಮಾಡಿದ್ದೀನಿ. ನಿಜವಾಗ್ಲೂ ನನಗೂ ಖುಷಿ ಆಗ್ತಾಯಿದೆ ಬರಿತಾ ಇದ್ದಾನೆ ಅಂತ ಹೇಳಿ. ಸೊ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಓಕೆ, ಬಾಯ್ ಬಾಯ್.